ಕೋಡ್ಬಳಗೆ ಇದನ್ನ ಹಾಕ್ತೀಯಾ? ನೀನೇನು ಮನ್ಸಿನ ಮೆಂಟ್ಲಾ? ನಿನ್ನ ಎಕ್ಸ್ಪೆರಿಮೆಂಟಿಗೆ ನಾನೇ ಬಕ್ರ ಹೋಲಿಬಿಟ್ಟು ಸಾಕಾ? ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ಯಾ? ನನಗೆ ಈ ಮಳೆಗೆ ಏನಾದರೂ ಸ್ವೀಟು ಖಾರ ಎರಡೂ ಸೇರ್ ತಿನ್ಬೇಕು ಅನಿಸ್ತೈತೆ. ಏನು ಮಾಡ್ಕೊಡ್ತೀಯಾ? ಸ್ವೀಟು ಖಾರನಾ? ಫೈಡಿ ಕೋಡ್ಬಳೆ ಹಂಗಂದ್ರೆ ನಾನು ಮಾಡ್ತೀನಿ, ನೀನು ನೋಡು. ಸರಿ ಆಯ್ತು, ಮಾಡು. ಇದೇನಿದು ದ್ರಾಕ್ಷಿ ಗೀಕ್ಷಿ ಎಲ್ಲ ಎತ್ತಿಟ್ಕೊಂಡಿದ್ಯಾ? ಕೋಡ್ಬಳಗೆ ಇದನ್ನ ಹಾಕ್ತೀಯಾ? ಮಾಡ್ತೀನಿ, ಆಮೇಲೆ ತಿನ್ನೋಡು. ನೀನೇನು ಮನ್ಸಿನ ಮೆಂಟ್ಲಾ? ನನ್ನ ಮೆಂಟ್ಲೆಲ್ಲ ಕಣೋ, ಇದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ತಗೊಂಡಿದ್ದೀನಿ. ಸರಿ ಆಯ್ತು, ಮಾಡು. ಸರಿ, ಫಸ್ಟು ನಾವು ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಕೊಬಿಡೋಣ. ಸಕ್ಕರೆ ಪಾಕ? ಓಕೆ. ಒಟ್ನಲ್ಲಿ ನಿನ್ನ ಎಕ್ಸ್ಪೆರಿಮೆಂಟಿಗೆ ನಾನೇ ಬಕ್ರ ಹೋಲಿಬಿಡು. ಬೇರೆ ಯಾರು ಇಲ್ವಲ್ಲ, ಇರೋದೇ ನೀನೇ. ಸರಿ ಸರಿ. ಇದೇನು ಮಾಡ್ಬೇಕು ಹೇಳಿ? ನಾನೇನೋ ಮಾಡ್ಬೇಕಾ? ಮಾಡ್ಕೊಡ್ತೀನಿ. ಇದು ಉರಿಯಲ್ವಾ ನೀನು? ಉರಿಬಾರ್ದು, ಉರಿದೇನೆ ಹಂಗೇನೆ ಕುಟ್ಬಿಟ್ಟು ಹಾಕೋದು. ಕುಟ್ಟಿ ಅಂದ್ರೆ ಮಿಕ್ಸಿನಲ್ಲಿ ಹಾಕೊಂಡ್ರೆ ಜಾಸ್ತಿ ಪುಡಿ ಆಗ್ಬಿಡುತ್ತೆ. ಅದಕ್ಕೆ ಇದು ಅರ್ಧ ತರ ಇರಬೇಕು. ಅದನ್ನ ಕುಟ್ಬಿಟ್ಟು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ರೆ ಆಗುತ್ತೆ. ಫಸ್ಟ್ ರವೆ ಹಾಕು, ಇದಕ್ಕೆ ಚಿರೋಟಿ ರವೆ ಫುಲ್ ಹಾಕ್ಲಾ? ಫುಲ್ ಹಾಕು. 1 ಕಪ್ಪು, ಏನೇ 1 ಕಪ್ ಇಲ್ಲ, 3/4 ಕಪ್ ಇದೆ. ಇದು ಅದು ಮೈದಾ. ಮೈದಾ ಕಾರ್ನ್ಫ್ಲವರ್ ತರ ಐತೆ, ಹೋಲಿಬಿಡು. ಸಾಕಾ? ಇಲ್ಲ ಕಣ, 1 ಕಪ್ಪು ಹಾಕ್ಬೇಕು. ಹಾಕೋ. ಫುಲ್ ಹಾಕ್ಬೇಕಾ? ಮತ್ತೆ ಹೇಳುವೆ, ನಾನು ಯಾಕೆ ಕೈ ಗಲೀಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ? ಆಯ್ತಾ? ಅಲ್ಲಿ ಜೀರಿಗೆ ಮಡಗಿದ್ದೀನಿ. 1 ಚಿಟಿಕೆ ಸ್ಟಾಕ್, 1 ಚಿಟಿಕೆ ಸಾಕಾ? ಸಾಕು ಬಿಡು, ಸ್ವಲ್ಪನೇ. ಉಪ್ಪು ಹಾಕು ಸ್ವಲ್ಪ, ತೋರಿಸು ನನಗೆ. ಸ್ವಲ್ಪ ಅಂದ್ರೆ ಅಷ್ಟಲ್ಲ, ಇನ್ನು ಸ್ವಲ್ಪ ಹಾಕಪ್ಪ. ಇದಕ್ಕೆ ಉಪ್ಪು ಬೇಡವಾ? ಸರಿ ಆಯ್ತು, ಹೇಳು. ಹಾಕು. ಅಲ್ಲಿ ಎತ್ಕೋ, ಡಬ್ಬದಲ್ಲಿ ಒಂದೇ 1 ಚಿಟಿಕೆ ಅಷ್ಟು ಸೋಡಾ. ಸಾಕು. ಆಮೇಲೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬುಸು ಬುಸು ಅಂತ ಐತೆ ತಲೆ ಮೇಲೆ ಹೊಡೆಯೋದಕ್ಕೆ. ಅದಕ್ಕೂ ಅದ್ರ ಪಾಡಗ ಆಗ್ತಾ ಇರುತ್ತೆ. ನಮ್ಮ ಪಾಡಗ ನಾವು ಮಾಡೋಣ. ಇವಾಗ ಅಕ್ಕಲ್ಲೆತ್ಕೋ. ಈಗ ಕಡಲೆ ಬೀಜನ ಕುಟ್ಕೊಡು ಸ್ವಲ್ಪ. ಒಂದಿಷ್ಟು ಸಾಕಲ್ವಾ? ಇಷ್ಟೊಂದಿದೆ, ಇಷ್ಟು ಸಾಕು ಅನ್ಸುತ್ತೆ. ಇರು ಇನ್ನು ಸ್ವಲ್ಪ ಹಾಕ್ಬಿಡ್ತೀನಿ. ಹಾಗೆ ಇದೇ ಟೇಸ್ಟ್ ಚದ್ದ ಇದೆಲ್ಲ ಹಾಕ್ದಾಗ. ಕಡಲೆ ಬೀಜವನ್ನು ಕುಟ್ಟಿಕೊಳ್ಳಬೇಕು, ದ್ರಾಕ್ಷಿಯನ್ನು ಕುಯ್ದುಕೊಳ್ಳಬೇಕು, ಕಟ್ ಮಾಡಿಕೊಳ್ಳಬೇಕು. ಉಂಡುಂಡೆಗೆ ಹಾಕಿದ್ರೆ ಈ ಕೋಡ್ಬಳೆ ಮಾಡುವಾಗ ಇದು ಸಿಗಾಕೊಂಡು ಸರಿಯಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಇದು ಕಟ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಬರಲ್ಲ ಅಲ್ಲ, ಇದು ಕೋಡ್ಬಳೆ ಒಳಗೆ ಹಾಕ್ತಾ ಇದೀಯಾ? ಅದು ಊದ್ಕೊಂಡು ಹೊಡ್ಕತ್ತದೆ ಬಾಂಬ್ ತರ. ಕಟ್ ಮಾಡ್ಲೇಬೇಕು. ಸ್ಟೀಮ್ ಒಳಗಡೆ ಟ್ರಾಪ್ ಆದ್ರೆ ಒಳಗಡೆ ಹೊಡೆದೋಯ್ತದೆ. ಎಲ್ಲ ಎಷ್ಟು ಮಾಡಿದ್ಯಾ? ಇನ್ನು ಮಾಡ್ಬೇಕಿರೋ. ಸಾಕಾ? ನೋಡಿ, ಇದಕ್ಕೆ ದ್ರಾಕ್ಷಿ ಹಾಕ್ಬಿಡ್ತಾ ಇದ್ದೀನಿ. ಸಾಕು ಅಲ್ವಾ? ದ್ರಾಕ್ಷಿ ಹಾಕಿಲ್ಲ, ಎಲ್ಲ ಸಾಕು. ಎಲ್ಲ ಅದನ್ನು ಸಾಕು. ಸಾಕಾ? ಎಲ್ಲ ತೋರಿಸು ನನಗೆ. ಕೆಳಗಡೆ ಎಲ್ಲ ಚೆಲ್ಬೇಡ ಕಣೋ, ಗಲೀಜು ಮಾಡಬಾರ್ದು, ನೀಟಾಗಿ ಇಟ್ಕೋಬೇಕು. ದ್ರಾಕ್ಷಿ ಹಾಕ್ತೆ ಎಲ್ಲ ಸುಸ್ತಾಗೋವರೆಗೂ ಕುಟ್ಟಿಕೊಳ್ಳಬೇಕು. ಇದು ಪೌಡರ್ ಆದ್ಮೇಲೆ ಅದನ್ನ ಎತ್ತಾಗಿ ಈ ತಟ್ಟೆಗೆ ಹಾಕು. ಇಲ್ಲಿ ನಾನು ಸಿಪ್ಪೆ ತೆಗೆದು ಬಿಡ್ತೀನಿ. ಇನ್ನೂ ದಪ್ಪವಲ್ಲ, ಅದನ್ನ ಕೊಟ್ಟು ಒಂದು ಸ್ವಲ್ಪ. ಇಲ್ಲ ಅದಲ್ಲ ಬಿಡು, ಇದು ಸಾಕು, ಕೊಡ್ತೀನಿ ನಾನು. ಸಾಕಾಯ್ತಾ? ಹಾಕು, ಹಾಕ್ಬಿಡೋಣ. ಗೋಡಂಬಿ ಅದನ್ನು ಕುಟ್ಟು ಸ್ವಲ್ಪ.
ಗೋಡಂಬಿನ ಕುಟ್ಬಾರ್ದು, ಕಟ್ ಮಾಡ್ತೀಯಾ? ಕಟ್ ಮಾಡಬೇಕು. ಕೊಡಿಲ್ಲ, ನಾನೇ ಕಟ್ ಮಾಡ್ತೀನಿ. ಅಲ್ಲ ಅದೇನು ಅಡುಗೆ ಮಾಡ್ತಿರೋ. ಕೋಡ್ಬಳೆಗೆ ಯಾರು ಗೋಡಂಬಿ ಹಾಕಾರ? ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಆಯ್ತಾ, ಚಾಕ್ಲೇಟಲ್ಲಿ ಹಾಕ್ದಂಗೆ ಹಾಕ್ತಾ ಇದ್ದೀನಿ. ಈ ಸಕ್ಕರೆ ಪಾಕ ಏನಕ್ಕೆ? ಸಕ್ಕರೆ ಪಾಕ ಅದು ಕುಯ್ದು ಮಿಕ್ಸ್ ಮಾಡ್ತೀಯಾ? ಕೊನೆಯಲ್ಲಿ ಇರುವುದೇ ಅದೇ. ಸರ್ಪ್ರೈಸ್ ಅದೆಲ್ಲ ಹಂಗೆಲ್ಲ ಹೇಳ್ತಾ ಇರಬಾರ್ದು ನಿನಗೆ. ನೀನು ಡಿಶ್ ಕಲ್ತ್ಕೊಬಿಟ್ರೆ ವಿಡಿಯೋ ಮಾಡಕ್ ಊರ್ಗೆ ಹೇಳ್ಕೊಡಕ್ ಆಯ್ತದೆ, ನನಗೆ ಹೇಳ್ಕೊಡಕ್ಕಾಗಲ್ಲ. ಇವಾಗ ಮಾಡ್ತಾ ಇದ್ದೀನ, ನೀನು ಕಲ್ತ್ಕೋಬೋದು. ಅವಾಗ ನೋಡ್ತಾ ನೋಡ್ತಾ ಕಲಿಯೋದಿದೆಲ್ಲ ಏನು ಮಾಡಬೇಕು ಅಂತ ಏನಿಲ್ಲ, ನೋಡ್ತಾ ಇದ್ರೆ ಬಂದ್ಬಿಡುತ್ತೆ. ಬಾದಾಮಿ 2, ಗೋಡಂಬಿ 1 4 ಕಟ್ ಮಾಡಿದ್ದೀನಿ ಆಲ್ರೆಡಿ. ಹೌದಾ? ಹಾಕೋದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡು. ಜಾಗ ಬಿಡು, ನಾನು ಕಟ್ ಮಾಡ್ತೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ. ಇದೆಷ್ಟು ಹಾಕ್ಬೇಕು? ಇದು ಹಾಕಾಯ್ತಾ? ಹಾಕಾಯ್ತು. ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ. ಇದೇನಿದು? ಇದು ಸೋಂಬಾ? ಬಾಯಿಗೆ ಹಾಕಲ್ಲ? ಅಲ್ಲ, ಜೀರಿಗೆ. ಸೋಂಬು ಹಿಂಗೆ ಇರ್ತದೆ ತಾನೆ? ಸೋಂಬು ಅದು ದಪ್ಪಗಿರುತ್ತೆ, ಅದು ಕಲರ್ ಚೇಂಜ್ ಇರುತ್ತೆ. ಇದು ತಮ್ಮ ನಂಗಂದ್ರೆ? ಅದು ಅಣ್ಣ, ಇದು ತಮ್ಮ. ಕರಿಬೇವಿನ ಸೊಪ್ಪು ಅದೇ ಏನಕ್ಕೆ? ಅದನ್ನು ಹಾಕ್ಬೇಕು ಸ್ವಲ್ಪ. ಅದೇ ಹಸಿ ಕರಿಬೇವು ಇರಬೇಕು. ಮಡಗು ಕಟ್ ಮಾಡ್ತೀನಿ. ಹಸಿ ಕರಿಬೇವು ಇರಬೇಕು. ಒಂದು 4 ಎಲೆ ತಗೊಳ್ಳೋಣ, ಸಾಕು. 4-5 ಎಲೆ, ಜಾಸ್ತಿ ಬೇಡ. ಹೌದು, ಈ ಡಬ್ಬ ತರಿಸ್ದಲ್ಲ, ಇದೇನಕ್ಕೆ? ಅದಾ, ನೀನು ಹಂಗೆ ಮಧ್ಯದಲ್ಲಿ ಕೇಳ್ಬೇಡ, ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲ. ಓಪನ್ ಮಾಡ್ಲಾ? ಯಾರಲ್ಲ ಫೋನ್ ಮಾಡ್ತಿರೋದು? ನಾನು ಹಿಂಗೆ ಹೇಳಿದ್ರೆ ಕೇಳಿಸಲ್ವ ಅವ್ರಿಗೆ? ಬೇಡ. ಓ ಮೈ ಗಾಡ್! ಆಕ್ಚುಲಿ ಸಕ್ಕರೆ ಪಾಕ ಆಗಿದೆ, ಸಾಕು. ತೆಳ್ಳಗಿದ್ರೆ ಸಾಕು, ಗಟ್ಟಿಗೆ ಆಗ್ಬಾರ್ದು. ಇದು ತೆಳ್ಳಗಿರ್ಬೇಕು. ನೀನ್ ಯಾಕೆ ಕೊಳ್ಳಗಿದೀಯಾ? ಎಣ್ಣೆ ಕಾಯಕ್ಕಿಡೋಣ, ಯಾಕೆಂದ್ರೆ ಬಿಸಿ ಎಣ್ಣೆ ಹಾಕ್ಬೇಕು ಸ್ವಲ್ಪ. ಅದಕ್ಕೆ ಎಣ್ಣೆ ಸಾಟಿ ಕೊಡ್ಬೇಕು. ಬ್ರ್ಯಾಂಡ್ ಯಾವುದು? ಸನ್ಪ್ಯೂರಾ? ಸನ್ಪ್ಯೂರ್ ಗೋಲ್ಡ್ ವಿನ್ನರ್. ಮಳೆಗಾಲದಲ್ಲಿ ಎಣ್ಣೆ ಅಂದಲ್ಲ, ಬೇರೆ ಏನೋ ಅನ್ಕೊಂಡೆ. ಓ, ನೀನು ಆ ಎಣ್ಣೆ ಅಂತ ತಿಳ್ಕೊಬಿಟ್ಟ? ನಾನು ಹೇಳ್ತಾ ಇರೋದು ಸನ್ಪ್ಯೂರ್ ಎಣ್ಣೆ. ಇದಾಕ್ಲಾ? ಬೇಡ, ಬೇಡ ಕಣೋ, ಅದನ್ನೆಲ್ಲ ಹಾಕ್ಬಾರ್ದು. ಅದು ಲಾಸ್ಟಲ್ಲಿ ಹಾಕಕ್ಕೆ. ಎಣ್ಣೆ ಕಾದೈತ ನೋಡಿ, ಹಿಂಗ್ ಹಿಡಿದ್ ನೋಡ್ಬೇಕು. ಹಿಂಗ್ ಹಿಡಿದ್ ನೋಡೋದು ಹಂಗಂತೆ ನೋಡಕತ್ತಿತ್ತಾರ ಕೈನ. ಹಿಂಗ್ ಹಿಡಿದು ನೋಡ್ಬೇಕು. ಇನ್ನು ಬಿಸಿ. ನಾನು ಯಾವ್ದೋ ವಿಡಿಯೋ ನೋಡ್ದೆ, ಒಳಗಡೆಯಿಂದ ಹಿಂಗ್ ಹಾಕಿ ಹಿಂಗ್ ಎತ್ತಿತಾರೆ. ಎಕ್ಸ್ಪೀರಿಯನ್ಸ್ ಹ್ಯಾಂಡ್. ನಾನು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂದ್ರೆ ಎಣ್ಣೆ ಒಳಗೆ ಕೈ ಹಾಕಕ್ಕಲ್ಲ, ಈ ಕುಕಿಂಗ್ ಮಾಡಕ್ ಮಾತ್ರ. ಎಣ್ಣೆ ಒಳಗೆ ಕೈ ಹಾಕ್ತೀನಿ ಅಂದ್ರೆ ನನ್ನ ಕೈ ನಾಳೆ ಅಡಿಗೆ ಮಾಡಕ್ ಬಿಡ್ವೇನೋ? ಅಯ್ಯಯ್ಯೋ, ಬಿಸಿ ಆಗಿಲ್ಲ ಕಣೋ ಇನ್ನು. ಕಲರ್ ಅದಕ್ಕೆ ಹಾಕ್ಲಾ? ಇದು ಅದಕ್ಕೆ ಹಾಕ್ಬಾರ್ದು. ಮತ್ತೆ ಇನ್ನೇನಕ್ಕೆ ತರಿಸ್ತಾ ಇದ್ನಾ? ಲಾಸ್ಟ್ ಎಲ್ಲ ಅದಕ್ಕೆ ಸುಮ್ಮನೆ ಹೇಳೋ. ಅರ್ಜೆಂಟಿಗೆ ಏನಾದ್ರು ಮಾಡಿ ಹಾಳು ಮಾಡ್ಬಿಟ್ಟಿಯಾ? ನಂಗೆ ಇವಾಗ ಬೋರ್ ಹೊಡಿತೈತೆ. ಏನ್ ಮಾಡ್ಬೇಕು ಅದಕ್ಕೆ? ಹೌದು, ಅದು ಹೆಂಗೆ ಇಷ್ಟೊಂದೆಲ್ಲ ನಿಂತ್ಕೊಂಡು ಅಡುಗೆ ಮಾಡ್ತೀರಾ? ಬೋರ್ ಹೊಡಿಯಲ್ವ ಹಿಂಗೆ ನೋಡ್ತಾ ಇದ್ರೆ? ಯಾಕೆ ಬೋರ್ ಹೊಡಿಯುತ್ತೆ? ಅಡುಗೆ ಮಾಡೋದು ಒಂದು ಕಲೆ, ಅದು ಎಲ್ರಿಗೂ ಬಂದ್ಬಿಡಲ್ಲ. ಅದನ್ನ ನೀನು ಡೈಲಿ ಮಾಡ್ತೀಯ ಕೊಲೆ? ಈಗ ಮಾಡುತ್ತೇನೆ ನಿನ್ನ ಕೊಲೆ. ಇದನ್ನು ತಿನ್ನಿಸಿ ನಿನ್ನನ್ನು ಕೊಲೆ ಮಾಡುತ್ತೇನೆ. ಕಾದಿದೆ, ಒಂಚೂರು ಬಿಸಿ ಎಣ್ಣೆ ಹಾಕ್ಬೇಕು ಇದಕ್ಕೆ. ಮಿಕ್ಸಿಂಗ್ ಏನೇ ಆಯ್ತಾ? ಕೈ ಹಾಕ್ಬಿಡ್ಬಾರ್ದು, ಬಿಸಿ ಐತೆ. ಕೈ ಹಾಕ್ಬಿಟ್ರೆ ಅಷ್ಟೇ ಸುಟ್ಟು ಹೋಗ್ಬಿಡುತ್ತೆ. ಅಂದರೆ ನಿನಗೆ ಗೊತ್ತಿಲ್ಲ, ನೀನು ಹಾಕ್ಬೇಡ, ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಆಯ್ತಾ? ನನ್ನೇನಕ್ಕೆ ಕರೆದೆ ಮತ್ತೆ? ಹಂಗೆ ನೀನು ಕಲ್ತ್ಕೊಳ್ಳಿ. ನನ್ನ ಇಲ್ಲಿ ಕೂರಿಸಿ ಇಲ್ಲಿ ಅವಮಾನ ಮಾಡಿ ವಿಡಿಯೋದಲ್ಲಿ ನೀನು ಬಿಲ್ಡಪ್ ತಗೊಳ್ಳೋದಕ್ಕೆ ನನ್ನ ಕರೆದಿದ್ಯಾ? ಇಲ್ಲ ಕಣೋ, ನೆಕ್ಸ್ಟ್ ನೀನು ಕಲ್ತ್ಕೊಳ್ಳಿ ಅಂತ. ನಾ ಕಲ್ತ್ಕೊಂಡು ಏನು ಮಾಡಬೇಕು ಹೇಳಿ? ನೀನು ಕಲ್ತ್ಕೊಂಡೆ ತಾನೆ ನೆಕ್ಸ್ಟ್ ಜನರೇಷನ್ಗೆಲ್ಲ ಹೇಳ್ಕೊಡ್ಬೋದು ನೀನು. ನೋಡ್ದಾ ಎಷ್ಟು ಚೆನ್ನಾಗಾಯ್ತು ಈಗ?
ಎಣ್ಣೆ ಹಾಕಿದ್ಮೇಲೆ ಈ ಥರ ಬರುತ್ತಾ, ಆವಾಗ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋದು. ಕಮ್ಮಿ ತುಂಬ ನೀರು ಇಟ್ಕೊಳ್ಬಾರ್ದು. ಹಾಕಿ ಸ್ವಲ್ಪ ನೀರು ಕಲಿಸ್ತಾ ಇರಬೇಕು. ಇದು ಹಾಕೋದೇನಾದ್ರೆ ಹಿಂಗೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಅದೇ ಕಟಿಂಗ್ ಶಾಪಲ್ಲಿ ಸ್ಪ್ರೇ ಹೊಡಿತೀನಲ್ಲ ಅದು ತಗೊಬಂದು ಇಟ್ಕೋಬೋದಾ? ಓ ಅದ ನಿಮಗ್ ಕಷ್ಟನೇ, ಈಗಿನ ಇದ್ರವ್ರ ಕಷ್ಟನೇ. ಜನರೇಷನ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತಮ್ಮ. ಈಗ ಚಪಾತಿ ದೋಸೆ ಮಾಡ್ಬೇಕಾದ್ರೆ ಸ್ಪ್ರೇ ಹೊಡೆದ್ಬಿಟ್ಟಲ್ವಾ ಮಾಡೋದು, ಆಯಿಲ್ ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು, ಆಯ್ತಾ? ಇವಾಗ ಅದಕ್ಕೂ ಸ್ಪ್ರೇ ಹೊಡೆದ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸು. ಮಾಡುವ ವಿಧಾನ: ಮೊದಲು ಅಕ್ಕಿ ಹಿಟ್ಟನ್ನು ಯಾವ್ದರಿಟ್ಟು ಮೈದಾ ಹಿಟ್ಟನ್ನು ಹಾಕಿ ಹಿಂಗೆ ಕಲಿಸಿಕೊಳ್ಳಬೇಕು. ಆಮೇಲೆ ಸಿಕ್ಕಿದ್ದೆಲ್ಲ ಕೈ ಸಿಕ್ಕಿದೆಲ್ಲ ಎತ್ತ ಹಾಕಿ ನೀಟಾಗಿ ಹಿಂಗೆ ಅಮಿಕಿಕೊಳ್ಳಬೇಕು. ಏನದು? ಕಲಸಿ ನಾದಬೇಕು. ನಾದಮಯ ಕತ್ತೆ ಎಲ್ಲ ಓಡೋಗ್ತಾ ಇದೆ. ನೋಡಿ ಹಿಂಗ್ ಬಂತಾ, ಹಿಂಗ್ ಸ್ಮೂತ್ ಆಗೂ ಇರ್ಬೇಕು. ತೀರೆ ನೀರ್ ಹಾಕ್ಬಾರ್ದು. ಇದು ತುಂಬಾ ಹೊತ್ತು ನೆನೆಯಕ್ಕೂ ಬಿಡಬಾರ್ದು. ನೆನೆಯಕ್ ಬಿಟ್ರೆ ಏನಾಗುತ್ತೆ ಅಂದ್ರೆ ಆ ರವೆ ಇದೆಲ್ಲಾನು ನೆಂತ್ಬಿಟ್ಟು ಬೇರೆ ಟೇಸ್ಟ್ ಬಂದ್ಬಿಡುತ್ತೆ, ಸರಿಯಾಗಿ ಬರಲ್ಲ. ಈಗ ಹಿಂಗೈತಲ್ಲ, ಇವಾಗಲೇ ಮಾಡಕ್ಕೆ ಶುರು ಮಾಡ್ಬಿಡ್ಬೇಕು. ಆಯ್ತಾ? ಒತ್ತದಕ್ಕೆ ಮನೆ ತಗೊಳ್ಳೋಣ. ಫಸ್ಟ್ ಈಗ ಉಂಡೆ ಮಾಡ್ಕೊಬಿಡಿ. ಆಯ್ತಾ? ಉಂಡೆ ಮಾಡ್ಕೊಬಿಟ್ರೆ ಈಸಿಯಾಗಿ. ನನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಾ ಮಾಡ್ಕೊಂಡ್ಬಿಡಿ ಅಂತ. ನಿನಗೆ ಯಾರು ಹೇಳ್ತಾರೆ? ನಿನಗಲ್ಲ, ನಾನು ಹೇಳ್ತಾ ಇರೋದು. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಇದನ್ನೇನು ಮಾಡ್ಬೇಕೀಗ? ಹಿಂಗೆ ಹಿಡ್ಕೊಂಡು ಅಮಕ್ಬೇಕಾ? ರೋಲ್ ಮಾಡಬೇಕು. ಅದು ಬಿಡಿಸ್ಕೊಬಿಡುತ್ತೆ, ಅದು ನ್ಯಾಕಲ್ಲಿ ಮಾಡಬೇಕು. ಹಿಂಗೆ ನಿಧಾನಕ್ಕೆ ಜೋರಾಗಿ ಅಮುಕಿದ್ರೆ ಅದು ಹಿಂಗೆ ನೋಡಿ ಈ ಥರ ಆಗುತ್ತೆ, ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಹಿಂಗೆ ಮೆತ್ತಿಗೆ. ಈಗ ಇದಕ್ಕೆ ಸ್ವಲ್ಪ ಇದಾಕು, ಚಾಕ್ಲೇಟ್. ಓ, ಸ್ಪೂನ್ ಕೊಡು. ಒಂದು ಸ್ಪೂನಿನಲ್ಲಿ ಕೊಕ್ಕೋ ಪೌಡರ್ ತಗೋಬೇಕು. ಒಂದು ಚಿಟಿಕೆ ಸಾಕೆ? ಸಾಕು, ಹಾಕು ಅಷ್ಟೇ. ಚಿಟಿಕೆ ನಂಚರಾಗ್ತೀನಿ. ನನಗೆ ಚಾಕ್ಲೇಟ್ ಫ್ಲೇವರ್ ಎಂದರೆ ತುಂಬ ಇಷ್ಟ. ಹಿಂಗೆ ಮೀಡಿಯಮ್ ಇದರಲ್ಲಿರಲಿ, ಮೀಡಿಯಂ ಫ್ಲೇಮಲ್ಲಿ ಹಾಕ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಐತೆ, ಜಾಸ್ತಿ ಕಾವಿರಬಾರ್ದು. ಇದು ಮಾಡೋವಾಗ ಕಮ್ಮಿ ಕಾವಿರ್ಬೇಕು, ಬೇಯಿಸ್ಬೇಕು. ಜಾಸ್ತಿ ಕಾವು ಆದ್ರೆ ಮೇಲ್ಗಡೆ ಎಲ್ಲ ರೋಸ್ಟ್ ಆಗ್ಬಿಟ್ಟು ಒಳಗಡೆ ಹಂಗೆ ಸ್ಮೂತಿನೆಸ್ ಹಂಗೆ ಇದ್ದು ಬಿಡುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ ಅವಾಗ. ಹಂಗೆ ಹೊಲಿ ಬಿಡು. ಏನ್ ಮಾಡ್ಬೇಕಿದ್ನ ಹಿಂಗೆ ಅಲ್ಲಾಡಿಸ್ಲಾ? ಮಮ್ಮಿ ಒಲಿಂಪಿಕ್ ತರ ಐತೆ. ಹಾಂ, ನಾನು ಡಿಸೈನ್ ಚೇಂಜ್ ಮಾಡ್ತೀನಿ. ಇದೇನಿದು? ಅದೇನಿಲ್ಲ ಬಿಡು. ಓ, ಕಡಲೆ ಬೀಜ. ಓ ಮೈ ಕಡವಳೆ, ಚೆನ್ನಾಗೈತೆ. ಸ್ಮೆಲ್ಲೇ ಚೆನ್ನಾಗೈತಲ್ಲಪ್ಪ. ಓ ಮೈ ಗಾಡ್. ಇದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೆ ಎಣ್ಣೆಯಲ್ಲಿ ಹಿಂಗೆ ಸ್ವಿಮ್ಮಿಂಗ್ ಮಾಡಿಸಬೇಕು. ಎಣ್ಣೆಯಲ್ಲಿ ಕರಿಯಬೇಕಾ? ನಾನು ಸ್ವಿಮ್ಮಿಂಗ್ ಮಾಡಿಸಬೇಕು. ಸದ್ಯ ಡೀಸೆಂಟ್ ಆಗಿ ಹೇಳದೆ, ಎಣ್ಣೆಯಲ್ಲಿ ಕೆರೆಯಬೇಕು ಅಂದಿದ್ದೆ. ಓ, ಇದಾಗಿದೆ. ಬ್ಯೂಟಿ. ಇವಾಗ ಇದಾಗಿದೆಯಾ? ಇದನ್ನ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಇಷ್ಟೊತ್ತು ಕೇಳ್ತಾ ಇದ್ದಲ್ಲ ನೀನು,
ಸಕ್ಕರೆ ಪಾಕ ಯಾಕೆ ಈ ಚಾಕ್ಲೇಟ್ ಎಲ್ಲ ಏನಕ್ಕೆ ಅಂತ ಹ್ಮ್ ಇವಾಗ ಇದನ್ನ ಅದರಲ್ಲಿ ಡಿಪ್ ಮಾಡೋದು. ಹ್ಮ್ ತುಂಬಾ ಹೊತ್ತೇನು ಡಿಪ್ ಮಾಡೋದು ಬೇಡ, ಹಿಂಗೆ ತೆಗೆದು ಬಿಡೋಣ, ಸಾಕು ಅನಿಸ್ತೈತೆ ಅಲ್ವಾ. ಹ್ಮ್ ಪಾಪಾ ಪಾಪಾ ಪಾ ಇದರಲ್ಲಿ ಜೋಡಿಸಬೇಕು. ಬಿಸಿ ಬಿಸಿಯಾದ 5D ಕೋಡ್ಬಳೆ ಕೇಳಿದ್ ನಾನು. ಆಯ್ತು ಕಣ, ತಗೊಂಡು ತಿನ್ನೋಡು ಟೇಸ್ಟ್ ನೋಡಿ ಹೇಳು. ಈಗ ನಾವು ಇದನ್ನು ಟೇಸ್ಟಿಂಗ್ ಮಾಡುತ್ತೇವೆ. ಮಾಡು. ಕ್ರಿಸ್ಪಿ ಆಗಿದೆಯಾ? ಒಳಗಡೆ ಸ್ಮೂತ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಟೇಸ್ಟ್ ಚೆನ್ನಾಗೈತಾ? ಅಲ್ಟಿಮೇಟ್. ಅಲ್ಲಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಸಿಗ್ತೈತೆ ಅಲ್ವಾ, ಕಡಲೆ ಬೀಜ. ಈ ಚಾಕ್ಲೇಟ್ ಫ್ಲೇವರ್ ಮೈಲ್ಡ್ ಆಗಿ ಐತೆ ಮೇಲೆ, ಆಯ್ತಾ? ಇದು ಕ್ರಿಸ್ಪಿ ಇಲ್ಲ, ಕ್ರಂಚಿ ಆಗೈತೆ. ಮಧ್ಯದಲ್ಲಿ ಜೀರಿಗೆ ಲೈಟ್ ಆಗಿ ಸಿಗೋದು, ಮೆಣಸಿನ್ಕಾಯಿ ಸಿಗೋದು. ಫಸ್ಟ್ ಲೇಯರ್ ಫುಲ್ಲು ಸ್ವೀಟು, ಒಳಗಡೆ ಹೋಯ್ತಾ ಇದ್ರೆ ಫುಲ್ಲು ಬ್ಲ್ಯಾಂಡು, ಆಯ್ತಾ? ಅದಾದ್ಮೇಲೆ ಮಧ್ಯ ದ್ರಾಕ್ಷಿ ಸಿಗೋದು, ಅದೊಂಥರ ಟೇಸ್ಟ್ ಕೊಡ್ತೈತೆ. ಆಮೇಲೆ ಗೋಡಂಬಿ ಸಿಗೋದು ಒಂಥರ ಕ್ರಂಚಿನೆಸ್ ಕೊಡ್ತೈತೆ. ಗೋಡಂಬಿ ಮತ್ತೆ ಇದು ಹಾಕಿದ್ವಲ್ಲ, ಏನದು ಬಾದಾಮಿ, ಒಂಥರ ಕ್ರಂಚಿನೆಸ್. ಮಧ್ಯ ಒಂಥರ ಲೈಟ್ ಆಗಿ ಸಿಗ್ತೈತೆ, ಆಯ್ತಾ? ಆ ಮೆಣಸಿನ್ಕಾಯಿ ಬ್ಲಾಸ್ಟ್ ಬಂದ್ ರಪ್ಪ ಅಂತ ಮಕ್ಕೊಡಿತೈತೆ, ಒಂಥರ ವಿಚಿತ್ರ. ಅದ್ ನನಗೆ ಗೊತ್ತಿಲ್ಲ, ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಬಿಡು. ಮಾಡ್ಬೋದು, ಓಕೆ. ಕಗ್ಗರಾಗೈತೆ, ವಿಚಿತ್ರವಾಗೈತೆ. ವಿಚಿತ್ರ ಪ್ರಾಣಿ ತಿನ್ನೋತರ ನನ್ನನ್ನು ನಾನೇ ಬೈಕತ್ತಿದ್ದೀವಿ. ಒಲಿ ಬಿಡು, ಇನ್ನೊಂದು 4 ಹಾಕು, ತಿನ್ಕತ್ತೀನಿ. ಆಯ್ತು ಆಯ್ತು, ಮತ್ತೆ ಸಿಗುವ. ಬಾಯ್ ಬಾಯ್, ಮತ್ತೆ ಸಿಗೋಣ.